ಸಮುವೇಲನ 2ನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 23. ದಾವೀದನ ಕೊನೆಯ ಮಾತು. ದಾವೀದನ ಕಡೆಯ ಮಾತುಗಳಿವು. ಜೆಸ್ಸೆಯನ ಮಗ ದಾವೀದನ ನುಡಿಗಳಿವು. ಉನ್ನತ ಸ್ಥಾನವನ್ನು ಅಲಂಕರಿಸಿದವನು, ಯಾಕೋಬ ದೇವರಿಂದ ಅಭಿಷಿಕ್ತನಾದವನು, ಇಸ್ರಾಯೇಲರ ವರಕವಿ ಆಡಿದ ವಚನಗಳಿವು. ನನ್ನೊಳ್ಳು ಉಸಿರಾಡಿತು ಸರ್ವೇಶ್ವರನಾತ್ಮ, ನನ್ನ ಬಾಯೊಳಿತ್ತು ಆತನ ವಾಕ್ಯ. ಇಸ್ರಾಯೇಲರ ದೇವನು ಅವರ ಶಕ್ತನು, ಹೀಗೆಂದು ನನಗೆ ನುಡಿದನು. ದೇವರಲ್ಲಿ ಭಯಭಕ್ತಿಯುಳ್ಳ ರಾಜನು, ನೀತಿಯಿಂದ ಪ್ರಜೆಗಳನ್ನು ಆಳುವ ಆತನು, ಉದಯಕಾಲದ ಸೂರ್ಯನಿಗೆ ಸಮಾನನು. ಏರುವನಾತ ಮೆಹಗರಹಿತ ಪ್ರಾತಃ ಕಾಲದಳು, ತೇಜೋಮಯನಾಗಿ ಮಳೆಯಿಸುವನು ಪಚ್ಚೆ ಪಸಿರನು. ಮಳೆ ಹೊಯ್ದು ನೆಲದಳು ಹುರುಸಾಗಿ, ಹೌದು, ಸರ್ವೇಶ್ವರನ ಸನ್ನಿಧಿಯಲ್ಲಿ ನನ್ನ ಮನೆತನ ಸುಸ್ಥಿರ. ಆತನೊಂದಿಗೆ ನಾ ಮಾಡಿಲ್ಲವೇ ಚಿರವಾದ ಒಪ್ಪಂದ. ಅದೆಲ್ಲದರಲ್ಲೂ ಸುವ್ಯವಸ್ಥಿತ, ಅದೆಂದಿಗೂ ನಿರ್ಭೀತ. ಆತನೇ ನನ್ನೋದ್ಧಾರಕ, ಮೂಲಾಧಾರ, ನನ್ನ ಆಶೆ ಆಕಾಂಕ್ಷೆಗಳ ಪೂರೈಸುವಾತ. ದುರುಳರಾದರೂ ದೂರವೆಸೆದ ಕಾಡು ಮುಳ್ಳುಗಳು, ಮುಟ್ಟಲಾಗದು ಅವುಗಳನ್ನು ಬರಿಗೈಯಿಂದ. ಬಳಸಬೇಕು ಕಬ್ಬಿಣದ ಆಯುಧವನ್ನು, ಮೊನೆ ಭರ್ಜಿಯನು, ಇಲ್ಲವೇ ಸುಡಬೇಕು ಇದ್ದಲ್ಲೇ ಬೆಂಕಿಯಿಂದ. ರಣವೀರರ ಶೂರ ಕೃತ್ಯಗಳು. ದಾವೀದನ ರಣವೀರರ ಪಟ್ಟಿ. ತಹ್ಯೆಮೋನ್ಯನಾದ ಯೋಷೆ-ಬಷ್ಬೇತನು ಸರದಾರರಲ್ಲಿ ಮುಖ್ಯಸ್ಥನು. ಯತ್ನೀಯನಾದ ಆದಿಯನು ಎನಿಸಿಕೊಳ್ಳುವ ಇವನು ಒಮ್ಮೆಗೆ 800 ಮಂದಿಯನ್ನು ಕೊಂದನು. ಎರಡನೆಯವನು ಅಹೋಹ್ಯನಾದ ದೋದೋ ಎಂಬುವನ ಮಗ ಎಲ್ಲಾಜಾರನು. ಫಿಲಿಸ್ಟಿಯರು ಅಲ್ಲಿ ಯುದ್ಧಕ್ಕೆ ಕೂಡಿಕೊಂಡಾಗ ಅವರನ್ನು ಪ್ರತಿಭಟಿಸಲು ದಾವೀದನ ಜೊತೆಯಲ್ಲಿ ಹೋದ 3 ಮಂದಿ ಶೂರರಲ್ಲಿ ಇವನು ಒಬ್ಬನಾಗಿದ್ದನು. ಇಸ್ರಾಯೇಲರು ಹೋದ ನಂತರ ಇವನು ಅಲ್ಲೇ ನಿಂತು ಕತ್ತಿ ಹಿಡಿದು ಕೈ ಸೋತು ಮರಗಟ್ಟಿ ಹೋಗುವ ತನಕ ಫಿಲಿಸ್ಟಿಯರನ್ನು ಕೊಲ್ಲುತ್ತಲೇ ಇದ್ದನು. ಆ ದಿನ ಸರ್ವೇಶ್ವರ ಮಹಾಜಯವನ್ನುಂಟು ಮಾಡಲು ಇಸ್ರಾಯೇಲರು ಸುಲಿದುಕೊಳ್ಳುವುದಕ್ಕಾಗಿ ಹಿಂದಿರುಗಿದರು. 3ನೇಯವನು ಹಾರಾರ್ಯನಾದ ಆಗೇಯನ ಮಗ ಶಮ್ಮ ಎಂಬುವನು. ಫಿಲಿಸ್ಟಿಯರು ದೊಡ್ಡ ಗುಂಪಾಗಿ ಬಂದು ಅಲಸಂದಿಯ ಹೊಲಕ್ಕೆ ಬಂದರು. ಇಸ್ರಾಯೇಲರವರ ಎದುರಿನಿಂದ ಓಡಿ ಹೋದಾಗ ಇವನ ಹೊಲದ ಮಧ್ಯದಲ್ಲಿ ನಿಂತುಕೊಂಡು ಫಿಲಿಸ್ಟಿಯರನ್ನು ಕೊಂದು ಹೊಲವನ್ನು ಕಾಪಾಡಿದನು. ಹೀಗೆ ಸರ್ವೇಶ್ವರ ಮಹಾಜಯವನ್ನುಂಟು ಮಾಡಿದರು. 30 ಮಂದಿ ಪ್ರಸಿದ್ಧ ಶೂರರಲ್ಲಿ 3 ಮಂದಿ ದಾವೀದನು ಅದುಲ್ಲಾಮ್ ಗವಿಯಲ್ಲಿದ್ದಾಗ ಸುಗ್ಗಿ ಕಾಲದಲ್ಲಿ ಅವನ ಬಳಿಗೆ ಬಂದರು. ಫಿಲಿಸ್ಟಿಯರು ದಂಡೆತ್ತಿ ಬಂದು ರೆಫಾಯಿಮ್ ಪಟ್ಟಣದಲ್ಲಿ ಪಾಳ್ಯ ಮಾಡಿಕೊಂಡಾಗ ದಾವೀದನು ಆ ಅದುಲ್ಲಾಮ್ ದುರ್ಗದಲ್ಲಿದ್ದನು. ಫಿಲಿಸ್ಟಿಯರು ಬೆತ್ಲೆಹೇಮಿನಲ್ಲಿ ಕಾವಲು ದಂಡನ್ನಿಟ್ಟಿದ್ದರು. ಅದೇ ಸಮಯದಲ್ಲಿ ದಾವೀದನು ಲವಲವಿಕೆಯಿಂದ, ಬೆತ್ಲೆಹೇಮ್ ಊರಿನ ಬಾಗಿಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದುಕೊಡುವುದಾದರೆ ಎಷ್ಟೋ ಒಳ್ಳೆಯದು ಎಂದನು. ಕೂಡಲೇ ಆ 3 ಮಂದಿ ಪರಾಕ್ರಮಶಾಲಿಗಳು ಫಿಲಿಸ್ಟಿಯರ ದಂಡಿನೊಳಗೆ ನುಗ್ಗಿ ಹೋಗಿ ಬೆತ್ಲೆಹೇಮಿನ ಬಾಗಿಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಸೇದಿ ದಾವೀದನಿಗೆ ತಂದುಕೊಟ್ಟರು. ಆದರೆ ಅವನು ಅದನ್ನು ಕುಡಿಯಲು ಒಪ್ಪಲಿಲ್ಲ. ಸರ್ವೇಶ್ವರ, ಈ ನೀರನ್ನು ಕುಡಿಯುವುದು ನನಗೆ ದೂರವಾಗಿರಲಿ. ಇದು ಜೀವದಾಶೆ ತೊರೆದವರ ರಕ್ತ, ಇದನ್ನು ಕುಡಿಯುವುದೇ ಇಲ್ಲ ಎಂದು ಹೇಳಿ ಅದನ್ನು ಸರ್ವೇಶ್ವರನಿಗೆ ಸಮರ್ಪಣೆಯಾಗಿ ಹೊರಗೆ ಒಯ್ದು ಬಿಟ್ಟನು. ಆ 3 ಮಂದಿ ಪರಾಕ್ರಮಿಗಳ ಕೃತ್ಯಗಳಿವು. ಚೆರೂಯಳ ಮಗನು ಯೋವಾಬನ ತಮ್ಮನು ಅಭಿಷೇಯು ಈ 3 ಮಂದಿಯಲ್ಲಿ ಮುಖ್ಯಸ್ಥನು. ಅವನು ತನ್ನ ಬರ್ಜಿಯನ್ನು ಬೀಸುತ್ತಾ ಹೋಗಿ 300 ಮಂದಿಯನ್ನು ಕೊಂದುದರಿಂದ ಆ 3ರಲ್ಲಿ ಕೀರ್ತಿಗೊಂಡನು. ಇವರಲ್ಲಿ ಘನತೆ ಗೌರವ ಪಡೆದ ನಾಯಕ ಇವನೇ. ಆದರೂ ಇವನು ಮೊದಲಿನ 3 ಮಂದಿಗೆ ಸಮನಾಗಿರಲಿಲ್ಲ. ಯೆಹೋಯಾದಾಮನ ಮಗನು ಕಬ್ಜಯೇಲಿನ ಪರಾಕ್ರಮಶಾಲಿಯೂ ಆದ ಬೇನಾಯನು ಇನ್ನೊಬ್ಬನು. ಇವನು ಅನೇಕ ಶೂರ ಕೃತ್ಯಗಳನ್ನು ನಡೆಸಿದ್ದನು. ಉದಾಹರಣೆಗೆ, ಒಮ್ಮೆ ಮೋವಾಬ್ಯನಾದ ಅರಿಯೇಲನ 2 ಮಕ್ಕಳನ್ನು ಕೊಂದನು. ಇನ್ನೊಮ್ಮೆ ಹಿಮಕಾಲದಲ್ಲಿ ಸಿಂಹವೊಂದು ಗುಂಡಿಯಲ್ಲಿ ಬಿದ್ದಿತ್ತು. ಇವನ ಗುಂಡಿಗೆ ಇಳಿದು ಹೋಗಿ ಅದನ್ನು ಕೊಂದನು. ಮತ್ತೊಮ್ಮೆ ಬಲಿಷ್ಠನಾದ ಒಬ್ಬ ಈಜಿಪ್ಟಿನವನನ್ನು ಕೊಂದನು. ಆ ಈಜಿಪ್ಟಿನ ಕೈಯಲ್ಲಿ ಒಂದು ಭರ್ಜಿ ಇತ್ತು. ಇವನು ಕೈಯಲ್ಲಿ ಒಂದು ಕೋಲನ್ನು ಮಾತ್ರ ಹಿಡಿದುಕೊಂಡು ಹೋಗಿ ಅವನ ಕೈಯಲ್ಲಿದ್ದ ಭರ್ಜಿಯನ್ನು ಕಿತ್ತುಕೊಂಡು ಅದರಿಂದ ಅವನನ್ನೇ ಕೊಂದನು. ಈ ಪರಾಕ್ರಮ ಕೃತ್ಯದಿಂದ ಯೆಹೋಯಾದಾವನ ಮಗನಾದ ಬೇನಾಯನು ಈ 3ರಲ್ಲಿ ಹೆಸರುಗೊಂಡನು. 30 ಮಂದಿಯಲ್ಲಿ ಅವನು ವಿಶೇಷ ಕೀರ್ತಿಯನ್ನು ಹೊಂದಿದ್ದರೂ ಮೊದಲಿಗೆ 3ರಿಗೆ ಸಮನಾಗಿರಲಿಲ್ಲ. ದಾವೀದನು ಇವನನ್ನು ತನ್ನ ಕಾವಲು ದಂಡಿನ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದನು. ಆ 30 ಮಂದಿ ರಣವೀರರ ಪಟ್ಟಿ ಇದು. ಯೋವಾಬನ ತಮ್ಮನಾದ ಅಸಾಹೇಲನು, ಬೆತ್ಲೆಹೇಮಿನ ದೋದೋವಿನ ಮಗನಾದ ಎಲ್ಲಾನನು, ಹರೋದಿನವರಾದ ಶಮ್ಮ ಎಲೀಕರು, ಪೆಲೇಟಿನವನಾದ ಹೇಲೆಜ್, ತೆಕೋವನ ಇಷ್ಕೇಶನ ಮಗ ಹೀರ, ಅಣತೋತಿನವರಾದ ಅಬಿಯೇಜರ್, ಹುಷ ಊರಿನವನಾದ ಮೆನುಬೈ, ಅಹಿಹ್ಯೋನವನಾದ ಚಾಲ್ಮೋನ್, ನೇಫೋಟದವನಾದ ಮಹರೈ, ನೇಫೋದದವನಾದ ಬಾಣನ ಮಗ ಹೇಲೆಬ್, ಬೆನ್ಯಮೀನ್ ನಾಡಿನ ಗಿಬೆಯ ಊರಿನ ರಿಬ್ಬೆ ಎಂಬುವನ ಮಗ ಇದ್ದೆ, ಪಿರಾತೋನ್ಯನಾದ ಬೇನಾಯ, ನಹಲೇಗಾಶಿನವನಾದ ಹಿದ್ದೆ, ಆರಾಬ ತಗ್ಗಿನವನಾದ ಅಬಿ ಅಲ್ಬೋನ್, ಬಹುರಿಮ್ಯನಾದ ಅಜ್ಮಾಬೇಲ್, ಶಾಬ್ಯೋನ್ಯನಾದ ಎಲೆಯಕ, ಯಾಶೇನನ ಮಕ್ಕಳು, ಯೋನಾತಾನನು, ಹಾರಾರ್ಯನಾದ ಶಮ್ಮ, ಹಾರಾರ್ಯನಾದ ಶಾರಾರನ ಮಗ ಅಹಿಯಾಮ್,
ಮಾಕಾ ಊರಿನ ಅಸಹ್ಯ ಎಂಬುವನ ಮಗ ಎಲಿಫೆಲೆಟ್, ಗೆಲೋಹಿನ ಅಫಿತೋಮೆಲ್ ಎಂಬುವನ ಮಗ ಎಲಿಯಾಮ್, ಕರ್ಮೇಲಿನಾದ ಹೆಚ್ರೋ, ಅರ್ಬಿಯನಾದ ಪಾರೆ, ಜೋಬ ಊರಿನ ನಾತಾನ್ ಎಂಬುವನ ಮಗ ಈಗಾಲ್, ಗಾತ್ಯನಾದ ಬಾನಿ, ಅಮ್ಮೋನ್ಯನಾದ ಚೇಲೆಕ್, ಬೇರೋತ್ಯನ ಚೆರುಯಳ ಮಗ ಯೋವಾಬನ ಆಯುಧವಾಹಕನು ಆಗಿದ ನಹರೈ, ಇತ್ರಿಯರಾದ ಈರ ಗಾರೇಬರು, ಹಿತ್ತಿಯನಾದ ಊರಿಯ, ಹೀಗೆ ಒಟ್ಟಿಗೆ 37 ಮಂದಿ ರಣಧೀರರಿದ್ದರು.